ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ನಿರೀಕ್ಷೆಯಿಂದ ಸ್ವರ್ಗದ ದೇವರ ಆ ಅಮೂಲ್ಯವಾದ ವಾಕ್ಯವನ್ನು ಆಲಿಸಲು ನಿಮ್ಮ ಶರೀರವನ್ನು ಮನಸ್ಸನ್ನು ಸಿದ್ಧ ಮಾಡಿರುವ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ನೀವು ದೇವರ ವಾಕ್ಯವನ್ನು ಆಲಿಸುವವರು ಮಾತ್ರ ಅಲ್ಲ, ಈ ವಾಕ್ಯವನ್ನು ಆಲಿಸುವ ನೀವು ಈ ಅನುಗ್ರಹ ಧ್ಯಾನ ಮಂದಿರದ ಜೊತೆ ಸೇರಿ ಶುಭ ಸಂದೇಶ ಪ್ರಚಾರಕರು ಸಹ ಆಗಿದ್ದೀರಾ. ಕೇಳುವ ದೇವರ ವಾಕ್ಯವನ್ನು ವಾಟ್ಸಪ್ನಿಂದ ಅನೇಕ ರೀತಿಯಿಂದ ಬೇರೆಯವರಿಗೆ ಕಳಿಸಿಕೊಡುವ ಈ ಧ್ಯಾನ ಮಂದಿರದ ಶುಶ್ರೂಷಕರು ಸಹ ಆಗಿದ್ದೀರಾ. ನೀವು ಡೈಲಿ ಬ್ಲೆಸ್ಸಿಂಗ್ ಎಂಬ ಶುಶ್ರೂಷೆಯ ಭಾಗವಾಗಿದ್ದೀರಾ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ, ನಿಮ್ಮ ನಿಯೋಗಕ್ಕಾಗಿ ಪ್ರಾರ್ಥಿಸುತ್ತೇವೆ. ಈ ಅನುಗ್ರಹ ಧ್ಯಾನ ಮಂದಿರಕ್ಕೆ ಬಂದು ಹೋಗುವ ಒಬ್ಬೊಬ್ಬರಿಗಾಗಿ ಇಲ್ಲಿ ಬಂದು ಗುರುವಾರ ಶುಕ್ರವಾರ ಬಂದು ಸ್ವಂತ ಯೂದಾಸ್ರವರ ನೊವೇನದಲ್ಲಿ ಭಾಗವಹಿಸಿ ಇಲ್ಲಿ ಕಲ್ಲಿನ ಶಿಲುಬೆಗೆ ತೈಲವನ್ನು ಹಚ್ಚಿ ಪ್ರಾರ್ಥಿಸಿಕೊಂಡು ಯೇಸುವಿನ ಅನುಗ್ರಹವನ್ನು ಸ್ವೀಕರಿಸಿ ಮನೆಗೆ ಹೋಗುವವರು ಅನೇಕರು ಇದ್ದಾರೆ. ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಗುರುವಾರ ಶುಕ್ರವಾರ ದಿನಗಳಲ್ಲಿ ಈ ಆಲಯದಲ್ಲಿ ಅನೇಕರು ಬಂದು ಪ್ರಾರ್ಥಿಸುತ್ತಾ ಇದ್ದಾರೆ. ಈ ಧ್ಯಾನ ಮಂದಿರವನ್ನು ಒಂದು ಅನುಗ್ರಹವಾಗಿ ಪವಿತ್ರಾತ್ಮರು ಮಾರ್ಪಡಿಸಿದ್ದಾರೆ. ನಿರೀಕ್ಷೆಯಿಂದ ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. 2 ಅರಸುಗಳ ಗ್ರಂಥ 13ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯವನ್ನು ಆಲಿಸೋಣ. ಎಲೀಷನು ಮೃತನಾದನು, ಅವನ ಶವವನ್ನು ಸಮಾಧಿ ಮಾಡಿದರು. ಮೊಹಬ್ಯರು ಪ್ರತಿ ವರ್ಷದ ಪ್ರಾರಂಭದಲ್ಲಿ ಸುಲಿಗೆ ಮಾಡುವುದಕ್ಕಾಗಿ ಗುಂಪು ಗುಂಪಾಗಿ ಬರುತ್ತಿದ್ದರು. ಒಂದು ದಿನ ಜನರು ಒಬ್ಬ ಸತ್ತವನನ್ನು ಸಮಾಧಿ ಮಾಡುವುದಕ್ಕೆ ಹೋದಾಗ ಮೊಹಬ್ಯರು ಗುಂಪು ಗುಂಪಾಗಿ ಬರುತ್ತಿರುವುದನ್ನು ಕಂಡು ಶವವನ್ನು ಎಲೀಷನ ಸಮಾಧಿಯಲ್ಲೇ ಬಿಸಾಡಿ ಓಡಿ ಹೋದರು. ಸತ್ತ ವ್ಯಕ್ತಿಯ ಶವ ಎಲೀಷನ ಎಲುಬುಗಳಿಗೆ ತಗಲಿದ ಕೂಡಲೇ ಆ ವ್ಯಕ್ತಿ ಉಜ್ವೀಲಿಸಿ ಎದ್ದು ನಿಂತನು. ಪ್ರಿಯರೇ, ಯಾರಾಗಿದ್ದಾರೆ ಈ ಎಲೀಷಾ? ತುಂಬಾ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿದ ವ್ಯಕ್ತಿಯಾಗಿದ್ದಾರೆ ಈ ಎಲೀಷಾ. ನಿಮ್ಮ ಆತ್ಮದ ಶಕ್ತಿ ನನಗೆ ಬೇಕು ಸ್ವಾಮಿ ಎಂದು ಪ್ರಾರ್ಥಿಸಿದ ವ್ಯಕ್ತಿಯಾಗಿದ್ದಾರೆ. ಅಭಿಷೇಕ ಇರುವ, ದೇವರಿಂದ ಕೃಪೆ ಲಭಿಸಿದ, ಆತ್ಮದ ಶಕ್ತಿ ಸಿಕ್ಕಿದ ಪ್ರವಾದಿಯಾಗಿದ್ದಾರೆ ಎಲೀಷಾ ಪ್ರವಾದಿ. ನೀವು ಇಂದು ಆಲಿಸಿದ ದೇವರ ವಾಕ್ಯವನ್ನು ಗಮನಿಸಿದ್ದೀರಾ? ಸುಲಿಗೆ ಮಾಡಲು ಗುಂಪು ಗುಂಪಾಗಿ ಬರುವಾಗ ಸತ್ತವನನ್ನು ಬಿಸಾಡಿ ಓಡಿ ಹೋದರು. ಸತ್ತ ವ್ಯಕ್ತಿಯ ಶವ ಬಿದ್ದಿದ್ದು ಎಲೀಷನನ್ನು ಸಮಾಧಿ ಮಾಡಿದ ಸ್ಥಳದಲ್ಲಿ. ಆ ಶವ ಬಿದ್ದು ಮುಟ್ಟಿದ್ದು ದೇವರ ಅಭಿಷೇಕ ಇರುವ ಎಲೀಷನ ಎಲುಬುಗಳಿಗೆ. ಅಭಿಷೇಕ ಇರುವ ಆ ಪ್ರವಾದಿಯ ಎಲುಬಿಗೆ ಮುಟ್ಟಿದಾಗ ಆ ಶವ ಜೀವ ಬಂದು ಎದ್ದು ನಿಂತಿತು. ಹಲ್ಲೆಲೂಯಾ. ಪ್ರಿಯರೇ, ದೇವರ ವಾಕ್ಯ ಏನಾಗಿದೆ? ದೇವರ ವಾಕ್ಯ ಜೀವ ಇರುವ, ಅಭಿಷೇಕ ಇರುವ, ಶಕ್ತಿ ಇರುವ ವಾಕ್ಯವಾಗಿದೆ. ಪ್ರವಾದಿಯ ಎಲುಬನ್ನು ಮುಟ್ಟಿದಾಗ ಅಲ್ಲಿ ಒಂದು ಸಂಚಲನ ಉಂಟಾಗಿದೆ, ಎಂದರೆ ಜೀವ ಬಂದಿದೆ. ಜೀವದ ವಾಕ್ಯ ನಿಮ್ಮನ್ನು ಮುಟ್ಟಿದಾಗ, ನಿಮ್ಮ ಕುಟುಂಬವನ್ನು, ನಿಮ್ಮ ನಿಯೋಗವನ್ನು ಮುಟ್ಟಿದಾಗ ದೊಡ್ಡ ದೊಡ್ಡ ಕಾರ್ಯಗಳು, ಅದ್ಭುತಗಳು ಇನ್ನೂ ಸಂಭವಿಸುತ್ತದೆ. ಅದಾಗಿದೆ ಇಂದು ಸಂಭವಿಸಿದ್ದು. ಲಕ್ಷಗಟ್ಟಲೆ ಜನರು ಹೀಗೆ ದೇವರ ವಾಕ್ಯವನ್ನು ಆಲಿಸುವುದು, ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಲಕ್ಷಗಟ್ಟಲೆ ಜನ ವಾಕ್ಯವನ್ನು ಆಲಿಸುವುದು ಯಾಕಾಗಿದೆ? ಈ ವಾಕ್ಯ ಬಂದು ತುಂಬುವಾಗ ಒಂದು ಶಕ್ತಿ, ಒಂದು ಸಂತೋಷ, ಒಂದು ಸಂಚಲನ, ಮುಂದೆ ಹೋಗಲು ಬಲ, ಮನಸ್ಸು, ಧೈರ್ಯ ಎಲ್ಲ ಸಿಗುವ ಒಂದು ಅನುಭವ ಈ ವಾಕ್ಯ ನಿಮ್ಮನ್ನು ಮುಟ್ಟುವಾಗ ಉಂಟಾಗುತ್ತದೆ. ಪ್ರಿಯರೇ, ಜೀವ ಇರುವ ದೇವರ ವಾಕ್ಯ ನಿಮ್ಮನ್ನು ಮುಟ್ಟುವ ಸಮಯವಿದು. ನಿಮ್ಮ ನಿಯೋಗವನ್ನು ಮುಟ್ಟುವ ಸಮಯವಿದು. ಬಿದ್ದು ಹೋದ ಅವಸ್ಥೆಯನ್ನು ಮುಟ್ಟುವ ಸಮಯವಿದು. ಈಗ ಆಗಿರುವ ಈ ಅವಸ್ಥೆಯನ್ನು ಮುಟ್ಟುವ ಸಮಯವಿದು. ಪ್ರಿಯರೇ, ನಾವು ನಮ್ಮ ಜೀವನವನ್ನು ದೇವರ ಕರಗಳಿಗೆ ಕೊಟ್ಟು ಒಮ್ಮೆ ಹೇಳುವ, ಪ್ರಭುವೇ, ನಿಮ್ಮ ವಚನದಿಂದ ನಮ್ಮನ್ನು ಸ್ಪರ್ಶಿಸಿರಿ. ನಿಮ್ಮ ವಾಕ್ಯದ ಶಕ್ತಿಯಿಂದ ನಮ್ಮ ಅವಸ್ಥೆಯನ್ನು, ನಮ್ಮ ರೋಗವನ್ನು, ನಮ್ಮ ಸಾಲ ಬಾಧೆಯನ್ನು, ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಿಡುಗಡೆ ನೀಡಿರಿ. ನಿಮ್ಮ ವಾಕ್ಯದಿಂದ ನಮ್ಮನ್ನು, ನಮ್ಮ ಅವಸ್ಥೆಯನ್ನು ಮುಟ್ಟಿರಿ. ಹಲ್ಲೆಲೂಯಾ.
ನೀವು ಕೇಳುವ ದೇವರ ವಾಕ್ಯ ನಿಮಗೆ ಒಂದು ನೂತನ ಜೀವನಕ್ಕೆ ಕಾರಣವಾಗಲಿ ಎಂದು ಪ್ರಾರ್ಥಿಸುತ್ತಾ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೆನ್.